ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಜಾಸ್ಲಿನ್ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಬ್ಲಾಗ್. ಸೊ ತುಂಬ ಟೈಮಿಂದ ಅಂದ್ಕೊಳ್ತಾ ಇದ್ದೆ ನಾನು ಒಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಬಟ್ ಕ್ಯಾಮರಾ ಮುಂದೆ ಮಾತಾಡೋದು ಎಷ್ಟಂದ್ರೂ ತುಂಬ ಕಷ್ಟ ಅಲ್ವಾ. ಇವತ್ತು ನೋಡೋಣ ಮಾಡೇ ಬಿಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನಾನು ಇನ್ನು ಮುಂದೆ ಏನಾದರೂ ಕಂಟೆಂಟ್ ಹಾಕ್ತಾ ಇರ್ತೀನಿ. ಲೈಕ್ ನಂದು ರಿಯಲ್ ಲೈಫ್ ಮೂಮೆಂಟ್ಸ್ ಆಗಿರ್ಬೋದು, ಇಲ್ಲಾಂದರೆ ಪೆಟ್ಸ್ ಜೊತೆಗೆ, ಇಲ್ಲಾಂದರೆ ಕೆಲವೊಮ್ಮೆ ಕುಕಿಂಗ್ ವೀಡಿಯೋಸ್ ಕೂಡ ನಿಮಗೆ ಇನ್ನು ಮುಂದೆ ನೋಡಲಿಕ್ಕೆ ಸಿಗ್ತದೆ. ಮತ್ತು ನೋಡೋಣ, ಇನ್ನು ಮುಂದೆ ನಾನು ಏನಾದರೂ ಕಂಟೆಂಟ್ ಹಾಕ್ತಾ ಇರ್ತೀನಿ. ನಾನು ಎಂಜಾಯ್ ಮಾಡ್ತೀನಿ, ನನ್ನ ಜೊತೆ ನೀವು ಎಂಜಾಯ್ ಮಾಡಿ. ಮತ್ತು ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಲಿಕ್ಕೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಹಾಕಿರುವ ಕಂಟೆಂಟ್ ನಿಮಗೆ ಲೈಕ್ ಆದರೆ ಕೆಳಗಿರುವ ಲೈಕ್ ಬಟನ್ ಪ್ರೆಸ್ ಮಾಡಿ. ಇಲ್ಲದಿದ್ದರೆ ನೀವು ನೆಕ್ಸ್ಟ್ ವೀಡಿಯೋಸ್ ನೋಡಿ ಡಿಸೈಡ್ ಮಾಡಿಕೊಳ್ಳಿ. ಮತ್ತು ಇವತ್ತು ಫಸ್ಟ್ ಡೇ ಸಂಡೇ. ಸೊ ಫಸ್ಟ್ ಥಿಂಗ್ ಫಸ್ಟ್, ಇವಾಗ ನಾವು ಹೊರಟಿದ್ದೀವಿ ಚರ್ಚಿಗೆ ಹೋಗಲಿಕ್ಕೆ ಅಂತ. ನಾವು ಇವಾಗ ಇರೋದು ಬೆಂಗಳೂರಲ್ಲಿ. ಸೊ ನಾವು ಎಲ್ಲಿಗೆ ಹೋಗ್ತೀವಿ ಏನಂತ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ತೀವಿ. ಇವಾಗ ಬನ್ನಿ ಏನೆಲ್ಲ ಆಗ್ತದೆ ಅಂತ ತೋರಿಸ್ತೀನಿ. ಹಾಗೆ ಹೊರಟು ಕೆಳಗಡೆ ಬರಬೇಕಾದ್ರೆ ಹಾಯ್ ವ್ಯೂವರ್ಸ್ ಅಂತ ನನ್ನ ಹಸ್ಬೆಂಡ್ ಫುಲ್ ಕಾನ್ಫಿಡೆಂಟಲ್ಲಿ ನಿಮಗೆಲ್ಲ ಹಾಯ್ ಹೇಳಿದರು. ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಚರ್ಚಿಗೆ. ಆನ್ ದ ವೇ ಹೋಗುವಾಗ ಎಲ್ಲ ಕಡೆ ಡಸ್ಟೇ. ನೀವು ಎಷ್ಟು ಸ್ಕಿನ್ ಕೇರ್ ಮಾಡಿ ಸನ್ಸ್ಕ್ರೀನ್ ಹಾಕಿ ನಿಮಗೆ ಮತ್ತೆ ಫ್ರೀಯಾಗಿ ಮೇಕ್ ಓವರ್ ಸಿಗ್ತದೆ ಬ್ಯಾಂಗ್ಳೂರಲ್ಲಿ. ಎಲ್ಲ ಕಡೆ ಇವಾಗ ರೋಡ್ ಬೇರೆ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದರಿಂದ ಧೂಳು ತುಂಬ ಇರುತ್ತೆ. ಜನರೆಲ್ಲ ಮಾಸ್ಕ್ ಹಾಕಿ ತಿರುಗ್ತಾ ಇದ್ದಾರೆ. ಈ ಸತಿ ಅಂತೂ ಬ್ಯಾಂಗ್ಳೂರು ವೆದರ್ ತುಂಬ ವರ್ಸ್ಟ್ ಆಗಿದೆ. ಲಾಸ್ಟ್ ಇಯರ್ ಸ್ವಲ್ಪ ಆದರೂ ಪರವಾಗಿರಲಿಲ್ಲ. ಈ ಸತಿ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗಿದೆ. ಅದರಲ್ಲಿ ದನಗಳಂತೂ ನಮ್ಮದೇ ಏರಿಯಾ ಅಂತ ಅಂಡರ್ ಪಾಸಲ್ಲಿ ಚಿಲ್ ಮಾಡ್ತಾಯಿದೆ ನೋಡಿ. ಈ ಸತಿ ಬ್ಯಾಂಗ್ಳೂರು ಟೆಂಪ್ರೇಚರ್ 34-35 ಡಿಗ್ರಿ ಸೆಲ್ಸಿಯಸ್ಗೆ ಮುಟ್ಟಿದೆ. 9 o'clock ನಂತರ ಹೊರಗಡೆ ಹೋಗೋದಂದ್ರೇ ತುಂಬ ಕಷ್ಟ. ಹಾಗೂ ಈಗ ಬೆಳಗ್ಗೆ ಧೂಳು ತಿಂದು ಈ ಚರ್ಚ್ಗೆ ನಾವು ರೀಚ್ ಆದ್ವಿ. ಇದೇ ನಮ್ಮದು ಚರ್ಚ್ ಯೂಶ್ವಲಿ ವಿಸಿಟ್ ಮಾಡೋದು. ಇದು ಇರೋದು ಯಲಹಂಕದಲ್ಲಿ, ವೆಲಂಕನಿ ಮಾತೆಯ ಚರ್ಚ್ ಯಲಹಂಕದಲ್ಲಿ ಇರೋದು. ತುಂಬ ಚೆನ್ನಾಗಿದೆ ಚರ್ಚ್. ಚಿಕ್ಕದಾದರೂ ಕೂಡ ತುಂಬ ಪೀಸ್ಫುಲ್ ಏರಿಯಾ. ತುಂಬ ಜನ ಇಲ್ಲಿ ವಿಸಿಟ್ ಮಾಡ್ತಾರೆ. 3 ಲ್ಯಾಂಗ್ವೇಜ್ ಅಲ್ಲಿ ಪೂಜೆ ಇದೆ ಯಾವಾಗಲೂ. ಸಂಡೇ ಕನ್ನಡ, ಇಂಗ್ಲೀಷ್ ಮತ್ತು ಮಲಯಾಳಂದಲ್ಲಿ ಮಾಸಸ್ ಇರುತ್ತೆ. ಸೊ ಪೂಜೆ ಮುಗಿಯಿತು. ಇವತ್ತು ನಮ್ಮದು ಬೆಳಗ್ಗೆ ಎದ್ದ ತಕ್ಷಣವೇ ಪ್ಲ್ಯಾನ್ ಇತ್ತು, ಇವತ್ತು ಮೀನು ಏನಾದರೂ ಸ್ಪೆಷಲ್ ರೆಸಿಪಿ ಮಾಡಬೇಕು, ಹೋಗಿ ಮೀನು ತರಬೇಕಂತ. ಹಾಗೆ ನಾವು ಯಾವಾಗಲೂ ಒಂದು ಪ್ಲೇಸಿಗೆ ವಿಸಿಟ್ ಮಾಡ್ತೀವಿ, ಅಲ್ಲೇ ಹೋಗಿ ಮೀನು ತರೋಣ ಅಂತ ಹೊರಟ್ವಿ. ತುಂಬ ಒಳ್ಳೆ ಮೀನು ಸಿಗ್ತದೆ ಅಲ್ಲಿ. ಬೆಳಿಗ್ಗೆ ಮಾತ್ರ ಬೇಗ ಹೋಗಬೇಕು. ಬಟ್ ನಾವು ಇವತ್ತು ಸ್ವಲ್ಪ ಲೇಟ್ ಆಯಿತು. ಬಟ್ ನೋಡೋಣ ಹೇಗಿರುತ್ತಂತ. ನೋಡಿ, ಇದೇ ಆ ಶಾಪ್, GK ಫಿಶ್ ಆ್ಯಂಡ್ ಮೋರ್ ಅಂತ. ಇದು ಇರೋದು MS ಪಾಳ್ಯ ವಿದ್ಯಾರಣ್ಯಪುರದಲ್ಲಿ. ತುಂಬ ಒಳ್ಳೆ ಮೀನು ಕಲೆಕ್ಷನ್ ಇದೆ ಇವರ ಹತ್ರ. ನೋಡಿದರೆ ತುಂಬ ಬೆಳಿಗ್ಗೆ ಜನ ಇದ್ದಾರೆ ನೋಡಿ. ಅದು ನೀವು 8 ಗಂಟೆ 9 ಗಂಟೆಗೆ ಬಂದರೆ ಇನ್ನೂ ಕೂಡ ಜಾಸ್ತಿ ಜನ ಇರ್ತಾರೆ. ಇವರ ಹತ್ರ ಕೆರೆ ಮೀನು ಕೂಡ ಇರ್ತದೆ. ಇಲ್ಲಿ ಬೆಂಗಳೂರಿನ ಜನಗಳು ತುಂಬ ಇಷ್ಟಪಡ್ತಾರೆ ಇದನ್ನು. ನಾವು ಮಂಗಳೂರಿನವರಲ್ವ, ನಮಗೆ ಸಮುದ್ರ ಮೀನೇ ತುಂಬ ಇಷ್ಟ ಆಗೋದು. ನೋಡಿ, ಇಲ್ಲಿ ತುಂಬ ಕಲೆಕ್ಷನ್ ಎಲ್ಲ ಜಾಸ್ತಿ ಇದೆ. ಈ ದೊಡ್ಡ ಮೀನಿದೆ ನೋಡಿ ಲೆಫ್ಟ್ ಸೈಡಲ್ಲಿ, ಅದು ನನ್ನ ಹಸ್ಬೆಂಡಿದ್ದು ಫೇವ್ರೆಟ್ ಮೀನು. ಅವರು ಕೇಳಿದ್ದಕ್ಕೆ 580 ರೂಪಾಯಿ ಅಂತ ಹೇಳಿದರು ಒಂದು ಮೀನಿಗೆ. ಅದನ್ನು ಕೇಳಿದ್ದು ನನ್ನ ಹಸ್ಬೆಂಡ್, ಬೇಡ ಮನೆಗೆ ಹೋಗೋಣ ಬಾ ಅಂತ ಹೇಳಿದರು. ಇದೇ ನೋಡಿ ಆ ಮೀನು. ಇದರ ಹೆಸರೇನಂತ ಗೊತ್ತಿಲ್ಲ, ನಿಮಗೇನಾದ್ರು ಗೊತ್ತಿದ್ದರೆ ಕೆಳಗಡೆ ಕಮೆಂಟಲ್ಲಿ ಹೇಳಿ. ಸೊ ಇಮೋಷ್ನಲ್ ಡ್ಯಾಮೇಜ್ ಆಗಿ ಮೀನು ಸಿಗಲಿಲ್ಲ ಅಂತ ಹಸ್ಬೆಂಡ್ ಹೇಳಿದರು. ಇವತ್ತೆಂತ ಕೂಡ ಬೇಡ, ತೊಗರಿಬೇಳೆ ಸಾರು ಮಾಡಿ ಊಟ ಮಾಡೋಣ ಅಂತ. ಹಾಗೆ ರಿಟರ್ನ್ ಬರುವಾಗ ಒಂದು ಕಲ್ಲಂಗಡಿ ತೊಗೊಂಡು ಬಂದ್ವಿ. ನನ್ನ ಹಸ್ಬೆಂಡ್ ನೋಡಿ ಇಲ್ಲಿ ಎಷ್ಟು ಆರಾಮದಲ್ಲಿ ಕೈ ಬೀಸಿ ಹೋಗ್ತಾ ಇದ್ದಾರೆ. ನನ್ನ ಹತ್ರ 2 ಬ್ಯಾಗ್ ಇದೆ, ಒಂದು ಕಲ್ಲಂಗಡಿ, ಎಲ್ಲ ನನ್ನ ಹತ್ರ ಕೊಟ್ಟು ಅವ್ರು ಮಾತ್ರ ಆರಾಮದಲ್ಲಿ ಈ ಸ್ಟೆಪ್ಸನ್ನು ಹತ್ತಾ ಇದ್ದಾರೆ. ಫೈನಲಿ ಈಗ ಒಳ್ಳೆ ಒಂದು ಬೇಳೆ ಸಾರು ಮಾಡಿ, ಅನ್ನ ಮಾಡಿ, ಊಟ ಮಾಡಿ ಒಂದು ಗಟ್ಟಿ ಮಲಗಬೇಕಂತ ಇದ್ದೀನಿ. ಹಾಗೆ ಈವ್ನಿಂಗ್ ಔಟಿಂಗ್ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ನಾವು ಹೋದದ್ದು ಡಸ್ಟ್ ಸಫಾರಿಗೆ, ಗೊತ್ತಾ. ರೋಡ್ ರಿಪೇರಿ ಮಾಡ್ತಾರಂತ ಗೊತ್ತಿತ್ತು, ಬಟ್ ಈ ಥರ ಫ್ರೀ ಪ್ಯಾಕೇಜ್ ಎಲ್ಲ ಸಿಗ್ತದೆ ಅಂತ ಗೊತ್ತಿರಲಿಲ್ಲ. ಫೇಸ್ ಪೌಡರು, ಬಾಡಿ ಸ್ಕ್ರಬ್ ಮತ್ತು ಹೇರ್ ಸ್ಟೈಲೆಲ್ಲ ಸಿಗ್ತದೆ ಫ್ರೀಯಾಗಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ದೊಡ್ಡಬಳ್ಳಾಪುರ ಮೇನ್ ರೋಡಿಗೆ ಬನ್ನಿ. ಈ ಫ್ರೀ ಆಫ್ ಕಾಸ್ಟ್ ಎಲ್ಲ ಟ್ರೀಟ್ಮೆಂಟ್ ತೊಗೊಳ್ಬೋದು ನಿಮಗೆ. ಇನ್ನು ಸ್ವಲ್ಪ ಮುಂದೆ ಹೋಗ ಈ ಗುಂಡನ ಮಗ, ನಾನು ಪಕ್ಕದ ಮನೆ ಗುಂಡಿಯನ್ನು ಇಂಪ್ರೆಸ್ ಮಾಡ್ತೀನಿ ಅಂತ ಅವನ ಮುಖಕ್ಕೆ ಗೋಲ್ಡನ್ ಫೇಶಿಯಲ್ ಮಾಡಿಸಲು ಹೊರಗಡೆ ಮುಖ ಹಾಕಿ ಅವ್ನು ಕೂತ್ಕೊಂಡಿದ್ದಾನೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಂಪಲ್ ವ್ಲಾಗ್. ಸೊ ಇನ್ನು ಮುಂದೆ ಏನಾದರೂ ನಿಮ್ಮ ಮುಂದೆ ಹೀಗೇನೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಕಂಟೆಂಟ್ ತರ್ತಾ ಇರ್ತೀನಿ. ಅಷ್ಟರ ತನಕ ಗುಡ್ ನೈಟ್, ಟೇಕ್ ಕೇರ್.